ಓಂ ಶಾಂತಿ. ಮುರಳಿಯ ದಿನಾಂಕ 14/4/2022. मीठे बच्चे, योग बल से घाटे के खाते को चुकतू कर सुख का खाता जमा करो. व्यापारी बन अपना पूरा हिसाब निकालो. ಯೋಗ ಬಲದಿಂದ ನಷ್ಟದ ಖಾತೆಯನ್ನು ಮುಗಿಸಿ ಲಾಭದ ಖಾತೆಯನ್ನು ಅಂದರೆ ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳಿರಿ. ವ್ಯಾಪಾರಿಯಾಗಿ ತಮ್ಮ ಸಂಪೂರ್ಣ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ. प्रश्न: तुम बच्चों ने बाप से कौन सी प्रतिज्ञा की है? उस प्रतिज्ञा को निभाने का सहज साधन क्या है? ನೀವು ಮಕ್ಕಳು ತಂದೆಯೊಂದಿಗೆ ಯಾವ ಪ್ರತಿಜ್ಞೆ ಮಾಡಿದ್ದೀರಿ, ಆ ಪ್ರತಿಜ್ಞೆಯನ್ನು ನಿಭಾಯಿಸುವ ಸಹಜ ಸಾಧನ ಏನಾಗಿದೆ? उत्तर: तुमने प्रतिज्ञा की है, मेरा तो एक शिव बाबा, दूसरा न कोई. भक्ति में भी कहते थे, बाबा जब आप आएंगे तो हम और संग तोड़ एक आप से जोड़ेंगे. ಭಕ್ತಿಯಲ್ಲಿ ಸಹ ನೀವು ಪ್ರತಿಜ್ಞೆ ಮಾಡಿದ್ರಿ, ನೀನು ಬಂದಾಗ ನಿನ್ನ ಸಂಘವನ್ನು ಬಿಟ್ಟರೆ ಅನ್ಯರ ಸಂಘದಲ್ಲಿ ಹೋಗೋದಿಲ್ಲ ಅಂತ. ಜ್ಞಾನಕ್ಕೆ ಬಂದಾಗ ಮೊದಲನೇ ಪ್ರತಿಜ್ಞೆ ಮಾಡಿದಿರಿ, ಒಬ್ಬ ತಂದೆಯ ವಿನಃ ನನಗೆ ಯಾರೂ ಇಲ್ಲ ಅಂತ. ಮೇರಾ ತೋ ಏಕ್ दूसरा न कोई. अब बाबा कहते, बच्चे देह सहित देह के सब संबंधों को बुद्धि से त्याग कर एक मुझे याद करो. इस पुराने शरीर से भी दिल हटा दो, परंतु इसमें मेहनत है. इस प्रतिज्ञा को निभाने के लिए सवेरे सवेरे उठ अपने आप से बातें करो व ख्याल करो. अब यह नाटक पूरा होता है. ಬಾಬಾ ಹೇಳ್ತಾರೆ, ದೇಹ ಸಹಿತವಾಗಿ ದೇಹದ ಸಂಬಂಧದಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿರಿ. ದೇಹದ ಸಂಬಂಧವನ್ನು ತ್ಯಜಿಸಿ, ಬುದ್ಧಿಯಿಂದ ತ್ಯಜಿಸಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ. इस पुराने शरीर से दिल हटा दो, परंतु इसमें मेहनत है. ಈ ಹಳೆ ದೇಹದಿಂದ ಮನಸ್ಸನ್ನು ತೆಗೆದುಹಾಕಿರಿ, ಆದರೆ ಇದರಲ್ಲಿಯೇ ಪರಿಶ್ರಮ ಇರುವುದು. इस प्रतिज्ञा को निभाने के लिए सवेरे सवेरे उठ अपने आप से बातें करो व ख्याल करो. अब यह नाटक पूरा होता है. ಈ ಪ್ರತಿಜ್ಞೆಯನ್ನು ನಿಭಾಯಿಸುವುದಕ್ಕಾಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ತಮ್ಮ ಜೊತೆಗೆ ತಾವೇ ಮಾತಾಡ್ಕೊಳ್ಳಿ. ವಿಚಾರ ಮಾಡ್ರಿ, ಈ ನಾಟಕ ಈಗ ಮುಗಿಲಿಕ್ಕೆ ಬಂದಿದೆ. ಗೀತ್ ಛೋಡ ಬಿ ದೇ ಆಕಾಶ ಸಿಂಹಾಸನ. ಭಕ್ತರು ಭಕ್ತಿ ಮಾರ್ಗದಲ್ಲಿ ಹಾಡ್ತಾ ಬಂದಿದ್ದಾರೆ, ಹೇ ಭಗವಂತ, ನಿನ್ನ ಆಕಾಶ ಸಿಂಹಾಸನ ಬಿಟ್ಟು ಬಾ ಅಂತ. ಓಂ ಶಾಂತಿ. बच्चे पुकारते हैं परम धाम से आओ. गीत गाया हुआ है पतित मनुष्यों का, वह खुद इनका अर्थ नहीं जानते.
पुकारते हैं पतितों को पावन बनाने आओ, क्योंकि इस समय है ರಾವಣ ರಾಜ್. ಭಕ್ತರು ಈ ಹಾಡನ್ನು ಹಾಡಿದ್ದಾರೆ, ಆದರೆ ಅರ್ಥ ಗೊತ್ತಿಲ್ಲ. ಈಗ ನಮಗೆ ಗೊತ್ತಾಗಿದೆ, ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಪರಮಾತ್ಮ ತನ್ನ ಆಕಾಶ ಸಿಂಹಾಸನ ಅಂದರೆ ಪರಮಧಾಮವನ್ನು ಬಿಟ್ಟು ಈ ಸೃಷ್ಟಿಗೆ ಬರ್ತಾರೆ. ಅವನು ಬರುವಾಗ ಈ ಜಗತ್ತು ರಾವಣ ರಾಜ್ಯ ಆಗಿರ್ತದೆ, ಭ್ರಷ್ಟಾಚಾರಿ ಆಗಿರ್ತದೆ. अब तुम श्रेष्ठाचारी बनने का पुरुषार्थ करते. बाप कहते बच्चे अभी तुमको वापिस चलना है, पुराना पाप का खाता चुकतू करना है. व्यापारी लोग 12-12 मास पुराना खाता बंद करते. ಈಗ ನೀವು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಹಳೆ ಪಾಪದ ಖಾತೆಯನ್ನು ಸ್ವಚ್ಛ ಮಾಡಿಕೊಂಡು ಶ್ರೇಷ್ಠಾಚಾರಿಯಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ವ್ಯಾಪಾರಸ್ಥರು ವರ್ಷಕ್ಕೊಮ್ಮೆ ಹಳೆ ಖಾತೆಯನ್ನು ಮುಚ್ಚಿ ಹೊಸ ಖಾತೆಯನ್ನು ತೆರೀತಾರೆ. घाटे व फ़ायदे का हिसाब निकालते. अब तुम जानते हो, भारत में हम आधा कल्प फ़ायदे में आधा कल्प घाटे में रहते. ವರ್ಷಕ್ಕೊಮ್ಮೆ ವ್ಯಾಪಾರಿಗಳು ಲಾಭ ಮತ್ತು ನುಕ್ಸಾನನ ಲೆಕ್ಕವನ್ನು ನೋಡ್ತಾರೆ. ನಮಗೀಗ ತಿಳಿದಿದೆ, ನಾವು ಅರ್ಧ ಕಲ್ಪ ಲಾಭದಲ್ಲಿ ಇರ್ತೀವಿ, ಅರ್ಧ ಕಲ್ಪ ನುಕ್ಸಾನ ಮಾಡ್ಕೊಳ್ತೀವಿ. आधा कल्प सुख आधा कल्प दुख, उसमें भी दुख बहुत थोड़ा पाते. जबकि तमो प्रधान अवस्था होती है, व्यभिचारी भक्ति में चले जाते. बाप बच्चों को समझाते हैं, अब तुमको फ़ायदे में जाना है. ನಾವು ಮಕ್ಕಳು ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖವನ್ನು ಅನುಭವಿಸ್ತೇವೆ. ದುಃಖ ಕಡಿಮೆ ಪ್ರಮಾಣದಲ್ಲಿ ಅನುಭವಿಸ್ತೇವೆ. ಸಂಪೂರ್ಣ ತಮೋಪ್ರಧಾನ ಆದಾಗ ವ್ಯಭಿಚಾರಿ ಭಕ್ತಿಯಲ್ಲಿ ಹೋಗಿಬಿಡ್ತೇವೆ. ಆಗ ನಮಗೆ ದುಃಖದ ಅನುಭವ ಆಗ್ತದೆ. ಈಗ ಬಾಬಾ ಹೇಳ್ತಾರೆ, ನೀವೀಗ ಲಾಭದ ಖಾತೆಗೆ ಹೋಗಬೇಕು. घाटे के खाते को योग बल से चुकतो करना है. पापों का खाता अब कटना चाहिए, फिर सुख का खाता जमा होना चाहिए. ನುಕ್ಸಾನದ ಖಾತೆಯನ್ನು ಮುಚ್ಚಿ ಲಾಭದ ಖಾತೆಯನ್ನು ಈಗ ತೆರಿಬೇಕು. ನುಕ್ಸಾನದ ಖಾತೆ ಅಂದರೆ ಪಾಪದ ಖಾತೆಯನ್ನು ಯೋಗ ಬಲದಿಂದ ಮುಚ್ಚಬೇಕು. ಸುಖದ ಖಾತೆಯನ್ನು ಜಮಾ ಮಾಡ್ಕೋಬೇಕು. जितना तुम याद करेंगे उतना तुम्हारे पापों का खाता भस्म होगा और फिर पवित्र बन गीता का ज्ञान धारण भी करना है. ಎಷ್ಟೆಷ್ಟು ನನ್ನನ್ನು ನೆನಪು ಮಾಡ್ತೀರಿ, ನಿಮ್ಮ ಪಾಪಗಳ ಖಾತೆ ಸಮಾಪ್ತಿಯಾಗ್ತದೆ, ಪಾಪಗಳು ಭಸ್ಮ ಆಗ್ತವೆ. ಎಷ್ಟೆಷ್ಟು ಪವಿತ್ರ ಆಗ್ತೀರಿ, ಅಷ್ಟೇ ಗೀತಾ ಜ್ಞಾನದ ಧಾರಣೆ ನಿಮ್ಮಲ್ಲಿ ಆಗ್ತದೆ. यहाँ कोई गीता शास्त्र नहीं सुनाते, यह गीता का ज्ञान भगवान ने दिया. इस समय मनुष्यों की बुद्धि तमो प्रधान होने के कारण बाप को नहीं जानते, इसलिए इनको ऑर्फन्स कहा जाता है. ಈ ಸಮಯದಲ್ಲಿ ಮನುಷ್ಯರ ಬುದ್ಧಿ ತಮೋಪ್ರಧಾನ ಆಗಿರುವ ಕಾರಣ ಅವರು ತಂದೆಯನ್ನು ಗುರುತಿಸ್ತಾ ಇಲ್ಲ, ಗೀತೆಯ ಭಗವಂತ ಪರಮಾತ್ಮ ಅಂತಲೂ ತಿಳ್ಕೊಳ್ತಾ ಇಲ್ಲ. ತಂದೆಯಿಂದ ವಿಮುಖ ಆಗಿರುವ ಕಾರಣ
ಇಂದಿನ ಮನುಷ್ಯರಿಗೆ ಅನಾಥರು ಅಂತ ಹೇಳಲಾಗ್ತದೆ. तुम समझाते हो भारत पुण्य आत्मा श्रेष्ठाचार्यों की दुनिया थी जिनके चित्र भी है. भारत सतयुग आदि में बहुत साहूकार था और जो इस्लामी बौद्धी आदि धर्म है आरंभ में होते थोड़े हैं. धर्मस्थापक आया, फिर जो भी उस धर्म की आत्माएं हैं वह आती जाती है. ಭಾರತ ಮೊದಲು ಶ್ರೇಷ್ಠಾಚಾರಿಗಳ ದೇಶ ಆಗಿತ್ತು, ಲೋಕ ಆಗಿತ್ತು. ಆ ಶ್ರೇಷ್ಠಾಚಾರಿಗಳ ಚಿತ್ರಗಳು ಇವತ್ತಿನವರೆಗೂ ಇವೆ. ಭಾರತ ಮೊದಲು ಬಹಳ ಶ್ರೀಮಂತ ದೇಶ ಆಗಿತ್ತು. ಒಂದೇ ಧರ್ಮ ಇತ್ತು. ನಂತರ ಇಸ್ಲಾಮಿ, ಬೌದ್ಧಿ ಇತ್ಯಾದಿ ಧರ್ಮದವರು ಬಂದರು. ಆ ಧರ್ಮದ ಸಂಖ್ಯೆ ಮೊದಲು ಸ್ವಲ್ಪ ಇರ್ತದೆ, ನಂತರ ಬೆಳೀತದೆ. धर्मस्थापक आया, फिर जो भी उस धर्म की आत्माएं हैं वह आती जाती. वह कोई राजाई में नहीं आते, अपने धर्म में आते. जब लाखों करोड़ों की अंदाज में हो जाते तब राजा रानी आदि बनते. यहाँ तो तुम्हारी शुरू से लेकर राजाई चलती. इतर ಧರ್ಮಸ್ಥಾಪಕರು ಧರ್ಮದ ಸ್ಥಾಪನೆ ಮಾಡ್ತಾರೆ ವಿನಃ ರಾಜ್ಯದ ಸ್ಥಾಪನೆ ಮಾಡೋದಿಲ್ಲ. ಆ ಧರ್ಮದ ಸಂಖ್ಯೆ ಜಾಸ್ತಿ ಆದಾಗ ಕೆಲವು ರಾಜರು ಆ ಧರ್ಮಕ್ಕೆ ಹೋಗಿ ಸೇರಿಕೊಳ್ತಾರೆ. ಅಂದಿನಿಂದ ಆಯಾ ಧರ್ಮದಲ್ಲೂ ಸಹ ಅನೇಕ ರಾಜರು ರಾಣಿಯರು ಬಂದು ರಾಜ್ಯ ಆಳ್ತಾರೆ. ಆದರೆ ದೇವತಾ ಧರ್ಮದ ಆತ್ಮರಿಗೆ ಪ್ರಾರಂಭದಿಂದನೇ ರಾಜ್ಯ ಅಧಿಕಾರ ಸಿಗ್ತದೆ. सत्ययुग में लक्ष्मी नारायण का राज्य था. भारत महान ऊंच था, श्रेष्ठाचारी था. ऊंचे ते ऊंचा भगवान गाया जाता, उनको ही ट्रुथ कहते. वह आकर सच्ची नॉलेज देते और सभी बाप के बारे में झूठी नॉलेज देते. ಬಾಬಾ ಹೇಳ್ತಾರೆ, ಭಾರತ ಶ್ರೇಷ್ಠಾಚಾರಿ ಭಾರತ ಆಗಿತ್ತು. ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಬಂದು ಅಂತಹ ಶ್ರೇಷ್ಠಾಚಾರಿ ಭಾರತದ ಸ್ಥಾಪನೆ ಮಾಡಿತು. ಅವನೇ ಶ್ರೇಷ್ಠಾತಿ ಶ್ರೇಷ್ಠ. ಅವನಿಗೆ ಸತ್ಯ ಅಂತ ಹೇಳಲಾಗ್ತದೆ. ಅವನೊಬ್ಬನೇ ಸತ್ಯ ಜ್ಞಾನ ಕೊಡ್ತಾನೆ, ಉಳಿದವರು ಸುಳ್ಳು ಜ್ಞಾನ ಕೊಡ್ತಾರೆ. सभी याद भी करते. कभी तुम पूछो लौकिक फादर को जानते हो तो यह थोड़े ही कहेंगे कि वह सर्वव्यापी है. फादर माना फादर, फादर से वर्षा मिलता है तो यह परमात्मा भी हमारा बेहद का बाप है. ಲೌಕಿಕ ತಂದೆಗೆ ಯಾರೂ ಸಹ ಸರ್ವವ್ಯಾಪಿ ಅಂತ ಹೇಳೋದಿಲ್ಲ. ಹಾಗೆ ಪಾರಲೌಕಿಕ ತಂದೆ ಪರಮಾತ್ಮ ಅವನೂ ಸರ್ವವ್ಯಾಪಿ ಅಲ್ಲ, ಬೇಹದ್ದಿನ ತಂದೆ ಆಗಿದ್ದಾನೆ, ರಚಯಿತ ಆಗಿದ್ದಾನೆ. ಮುझे बुलाते पतित दुनिया में, प्रलय तो होती नहीं, यह सारी पतित दुनिया है. मुझे तुम बच्चों के लिए आना पड़ता है, तुम बच्चों को ही समझाता हूँ. ನನಗೆ ಪತಿತ ಪ್ರಪಂಚದಲ್ಲಿನೇ ಕರೀತಾರೆ, ನಾನು ಪತಿತ ಪ್ರಪಂಚದಲ್ಲಿನೇ ಬರ್ತೀನಿ ಮಕ್ಕಳನ್ನು ಪಾವನ ಮಾಡೋದಕ್ಕಾಗಿ. ಮಕ್ಕಳ ಸಲುವಾಗಿಯೇ ನಾನು ಬರ್ತೀನಿ. ನಾನು ಬಂದ ನಂತರ ಜಗತ್ತಿನ ಪರಿವರ್ತನೆ ಆಗ್ತದೆ ವಿನಃ ಪ್ರಲಯ ಆಗೋದಿಲ್ಲ. मनुष्य गुरु आदि करते शांति के लिए, परंतु वह सब भक्ति मार्ग के हठ योग आदि सिखलाते. उनसे कोई बेहद का वर्षा मिल नहीं सकता. गुरु करते हैं, उनसे अल्पकाल के लिए थोड़ा सुख मिलता है.
वह है हद का सुख देने वाले। बेहद का बाप बेहद का ಸುಖ ದೇನೆ ವಾಲಾ ಹೈ. ಮನುಷ್ಯರು ಗುರುಗಳನ್ನು ಮಾಡ್ಕೋತಾರೆ ಸುಖ ಶಾಂತಿಗಾಗಿ. ಆದರೆ ಆ ಗುರುಗಳು ಭಕ್ತಿ ಕಲಿಸ್ತಾರೆ, ಹಠಯೋಗ ಕಲಿಸ್ತಾರೆ. ಅವರಿಂದ ಬೇಹದ್ದಿನ ಆಸ್ತಿ ಸಿಗೋದಿಲ್ಲ, ಅಲ್ಪಕಾಲದ ಸುಖ ಸಿಗ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಸಿಗ್ತದೆ. बाप मुक्ति जीवन मुक्ति की सौगात ले आते। सतयुग में एक धर्म होता, यहाँ तो कितने धर्म है, वृद्धि होती ही रहती. परमात्मा बंದು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಉಡುಗೊರೆಯ ರೂಪದಲ್ಲಿ ಕೊಡ್ತಾನೆ. ಸತ್ಯಯುಗದಲ್ಲಿ ಒಂದೇ ಧರ್ಮ ಇರ್ತದೆ, ಇಲ್ಲಿ ಅನೇಕ ಧರ್ಮಗಳಿವೆ. ಧರ್ಮಗಳ ಸಂಖ್ಯೆ ದಿನೇ ದಿನೇ ವೃದ್ಧಿನೇ ಆಗ್ತಿರ್ತದೆ. अब फिर इतनी सब आत्माएं वापिस जाएगी शांति धाम. तुम बच्चों को आदि मध्य अंत्य का ज्ञान मिल रहा है. बाप है इस मनुष्य सृष्टि का बीज रूप. उनके पास सारी नॉलेज है. ಈಗ ಎಲ್ಲ ಆತ್ಮರು ವಾಪಸ್ ಹೋಗಬೇಕಾಗಿದೆ. ಬಾಬಾ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ. ಬಾಬಾನೇ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. सर्वव्यापी कहने से ज्ञान व भक्ति की कोई बात ठहरती नहीं. ಆ ಜ್ಞಾನಸಾಗರ ತಂದೆಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರೆ ಜ್ಞಾನದ ವಿಚಾರನೂ ಸಿದ್ಧ ಆಗೋದಿಲ್ಲ, ಭಕ್ತಿಯ ವಿಚಾರನೂ ಸಿದ್ಧ ಆಗೋದಿಲ್ಲ. भगवान सर्वव्यापी है तो भगवान की भक्ति करने की क्या दरकार है. ಭಗವಂತ ಸರ್ವವ್ಯಾಪಿ ಆಗಿದ್ದರೆ ಈ ಭಕ್ತಿ ಮಾರ್ಗನೇ ಸುಳ್ಳಾಗಬೇಕಿತ್ತು, ಭಕ್ತಿಯ ಅವಶ್ಯಕತೆ ಇರ್ತಿರಲಿಲ್ಲ. ಯಾಕೆ ಭಕ್ತರು ಭಗವಂತನ ಭಕ್ತಿ ಮಾಡ್ತಾರೆ? भक्ति करते हैं परंतु समझते नहीं. पत्थर ठिक्कर सबकी भक्ति करते रहते. ಭಕ್ತಿ ಮಾಡ್ತಾರೆ ಆದರೆ ಅರ್ಥ ಗೊತ್ತಿಲ್ಲ. ಪರಮಾತ್ಮನಿಗೆ ಕಲ್ಲು ಮಣ್ಣು ಗಿಡ ಮರ ಪ್ರತಿಯೊಂದರಲ್ಲಿ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ಗಂಗಾ ಮೇ ಕಿತನೆ ಸ್ನಾನ करने जाते, अगर वह पतित पावनी हो तो फिर सबको पावन होना चाहिए. मुक्ति जीवन मुक्ति धाम में जाना चाहिए, लेकिन जाता कोई नहीं. ಒಂದು ವೇಳೆ ಗಂಗಾ ಸ್ನಾನದಿಂದ ಪಾವನ ಆಗೋದಾಗಿದ್ದರೆ ಎಲ್ಲರೂ ಇಷ್ಟೋ ತನಕ ಯಾರೆಲ್ಲರೂ ಗಂಗಾ ಸ್ನಾನ ಮಾಡಿದರೆ ಅವರು ಮುಕ್ತಿ ಜೀವನ್ ಮುಕ್ತಿಗೆ ಹೋಗಬೇಕಿತ್ತು. ಆದರೆ ಒಬ್ಬರು ಹೋಗಿಲ್ಲ. एक गुरु वापस जाए तो फॉलोवर्स को भी ले जाए, लेकिन न खुद जाते न फॉलोवर्स को कुछ कह सकते. ಒಬ್ಬ ಗುರು ಏನಾದರೂ ಗಂಗಾ ಸ್ನಾನದಿಂದ ಪಾವನ ಆಗಿ ಮನೆಗೆ ಹೋಗೋದಾಗಿದ್ದರೆ ತಮ್ಮ ಎಲ್ಲ ಶಿಷ್ಯರನ್ನು ಕರ್ಕೊಂಡು ಹೋಗಬೇಕಿತ್ತು. ಆದರೆ ಯಾವ ಗುರುಗಳೂ ಮನೆಗೆ ಹೋಗಿಲ್ಲ, ಯಾವ ಶಿಷ್ಯರನ್ನು ಕರ್ಕೊಂಡು ಹೋಗಿಲ್ಲ. ದೇಹ अभिमान में बहुत है. कोई भी नहीं कह सकेंगे कि हम निराकार परमात्मा तुम बच्चों का बाप है. ಎಲ್ಲ ಗುರುಗಳು ದೇಹದ ಅಭಿಮಾನದಲ್ಲಿ ಇದ್ದಾರೆ. ಆದರೆ ಒಬ್ಬರೂ ಸಹ ನಾನು ನಿರಾಕಾರ ಪರಮಾತ್ಮ, ನೀವೆಲ್ಲ ಆತ್ಮರಿಗೆ ತಂದೆ ಆಗಿದ್ದೀನಿ ಅಂತ ಹೇಳೋದಿಲ್ಲ. ಹೇಳುವ ಅಧಿಕಾರನೂ ಅವರಲ್ಲಿ ಇಲ್ಲ, ಹೇಳುವ ಶಕ್ತಿನೂ ಅವರಿಗಿಲ್ಲ. ತುಮಕೋ ಸಾಥ್ ಲೇ ಜಾನೆ ಮೈ ಆಯಾ, ಯಹ ಬಾಪ ಕಾ ಹಿ ಹಕ್ ಹೈ. अब पुरानी दुनिया को छोड़ना है,
इसलिए योग बल जरूर चाहिए। गफलत करने से ಪದ नहीं पाएंगे. ಎಲ್ಲರನ್ನೂ ಮನೆಗೆ ಕರ್ಕೊಂಡು ಹೋಗುವಂತಹ ಅಧಿಕಾರ ತಂದೆಗೆ ಮಾತ್ರ ಇದೆ. ಅವನೇ ಹೇಳ್ತಾನೆ, ಮಕ್ಕಳೇ, ಈ ಹಳೆ ಪ್ರಪಂಚವನ್ನು ಬಿಟ್ಟು ಹೋಗಬೇಕು. ಅದಕ್ಕಾಗಿ ಯೋಗ ಬಲ ಅವಶ್ಯವಾಗಿ ಬೇಕು. ಯಾವುದೇ ಕಾರಣದಿಂದ ತಪ್ಪುಗಳನ್ನು ಮಾಡಬೇಡಿ. ತಪ್ಪುಗಳನ್ನು ಮಾಡಿದರೆ ಭವಿಷ್ಯದಲ್ಲಿ ಉನ್ನತ ಪದವಿ ಸಿಗೋದಿಲ್ಲ. तुम बच्चे जानते हो बाबा हमको लायक बना रहे हैं. जो नालायक बन जाते हैं वह देवाला मारते. कल्प कल्प तुमको 100% सॉल्वेंट बनाता हूँ. फिर रावण तुमको इनसॉल्वेंट बना देते. समझते भी है, बात ठीक है. अब बरोबर कलयुग का अंत्य है. सतयुग आदि का संगम है. समझो मकान की आयु 100 वर्ष है. अगर 25 वर्ष बीत गए तो 1/4 पुराना हुआ. 50 वर्ष होंगे तो पुराना नाम रख देंगे. यह भी 4 भाग रखे जाते हैं. ಬಾಬಾ ನಮ್ಮನ್ನು ಸ್ವರ್ಗದ ಲಾಯಕ ಮಾಡ್ತಿದ್ದಾರೆ. ಯಾರು ನಾಲಾಯಕ ಆಗ್ತಾರೆ ಅವರು ದಿವಾಳಿ ಮಾಡ್ಕೋತಾರೆ. ಕಲ್ಪ ಕಲ್ಪಕ್ಕೂ ತಮ್ಮ ಪದವಿಯನ್ನು ಕಳ್ಕೋತಾರೆ. ಬಾಬಾ ನಿಮ್ಮನ್ನು ಸರ್ವ ರೀತಿಯಿಂದ ಸಂಪನ್ನ ಮಾಡ್ತಾರೆ, ಹಣವಂತರನ್ನಾಗಿ ಮಾಡ್ತಾರೆ. ರಾವಣ ನಿಮ್ಮನ್ನು ಬಡವನನ್ನಾಗಿ ಮಾಡ್ತಾನೆ. ಜ್ಞಾನ ಕೇಳಿದವರು ಹೇಳ್ತಾರೆ, ಕಲಿಯುಗ ಕೊನೆ ಹಂತದಲ್ಲಿ ಇದೆ. ಇದು ಸತ್ಯಯುಗ ಕಲಿಯುಗದ ಸಂಗಮ ಆಗಿದೆ ಅಂತ. ಆದರೆ ಸತ್ಯಯುಗಕ್ಕೆ ಬರುವ ಪುರುಷಾರ್ಥ ಮಾಡೋದಿಲ್ಲ. ಹೇಗೆ ಒಂದು ಮನೆಯ ಅವಧಿ ಆಯುಷ್ಯ 100 ವರ್ಷ ಅಂಥೇಳಿದರೆ 50 ವರ್ಷಕ್ಕೆ ಅದು ಅರ್ಧ ಹಳೆಯದಾಗಿದೆ ಅಂತ ಹೇಳಬಹುದು. ಹಾಗೆ ಈ ಕಲ್ಪದಲ್ಲಿ 4 ಭಾಗಗಳಿವೆ. ಮೊದಲನೇ ಭಾಗ ಸಂಪೂರ್ಣ ಸತೋ ಪ್ರಧಾನ. ಎರಡನೇ ಭಾಗಕ್ಕೆ ಸತೋ ಸಾಮಾನ್ಯ ಅಂತ ಹೇಳಲಾಗ್ತದೆ. ಮೂರನೇ ಭಾಗಕ್ಕೆ ರಜೋ ಪ್ರಧಾನ. ನಾಲ್ಕನೇ ಭಾಗಕ್ಕೆ ತಮೋ ಪ್ರಧಾನ ಅಂತ ಹೇಳಲಾಗ್ತದೆ. ಯಹ ಪುರಾನಿ ದುನಿಯಾ ಹೇ. ಬಾಪ್ ಕಹತೆ ಅಬ್ ಮೈ ನಯಾ ಜನ್ಮ ದೇ ರಹಾ. ಇದು ಹಳೆ ಜಗತ್ತು. ನಾನೀಗ ಮತ್ತೆ ನಿಮಗೆ ಹೊಸ ಜಗತ್ತಿನಲ್ಲಿ ಹೊಸ ಜನ್ಮ ಕೊಡ್ತೀನಿ. तुम आए हो राजयोग सीखने. तुम भी जानते हो इस ड्रामा के अंदर हम एक्टर हैं. हम आत्माएं भी शरीर लेकर यहाँ पार्ट बजाने आई है. दुनिया में यह कोई नहीं जानता. अपने को एक्टर समझे तो क्रिएटर डायरेक्टर को भी जान जाए. कहने मात्र कहते यह ಕರ್ಮ ಕ್ಷೇತ್ರ. ಈ ನಾಟಕದಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ಆದರೆ ಈ ವಿಚಾರ ಯಥಾರ್ಥವಾಗಿ ಯಾರಿಗೂ ಗೊತ್ತಿಲ್ಲ. ಆತ್ಮ ದೇಹ ಧರಿಸಿ ಪಾತ್ರ ಮಾಡ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ತಮಗೆ ಆ್ಯಕ್ಟರ್ ಅಂತ ತಿಳ್ಕೊತಾರೆ, ಆದರೆ ಕ್ರಿಯೇಟರ್ ಡೈರೆಕ್ಟರ್ ಬಗ್ಗೆ ತಿಳ್ಕೊಂಡಿಲ್ಲ. ಹೇಳೋದಕ್ಕಾಗಿ ಮಾತ್ರ ಹೇಳ್ತಾರೆ ಇದು ನಾಟಕ, ಇದು कर्मक्षेत्र ಅಂತ. परंतु कब से खेल शुरू हुआ, उनका क्रिएटर कौन है, कुछ भी नहीं जानते. ಇದು ನಾಟಕ, ನಾವೆಲ್ಲರೂ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಆದರೆ ಈ ನಾಟಕ ಪ್ರಾರಂಭ ಆಗಿದ್ದು ಎಂದಿನಿಂದ. ಇದರ ಕ್ರಿಯೇಟರ್ ಡೈರೆಕ್ಟರ್ ಮತ್ತು ಪ್ರಿನ್ಸಿಪಲ್ ಆ್ಯಕ್ಟರ್ ಯಾರಾಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ.
ಮನುಷ್ಯ ಕೋ ಹಿ ಜಾನ್ನ ಚಾಹಿಯೆ. ಪಾತ್ರಧಾರಿಗಳಾದಂಥ ಮನುಷ್ಯರೇ ಈ ವಿಚಾರಗಳನ್ನು ತಿಳ್ಕೋಬೇಕಲ್ವ. ಬಾಕಿ ಯಹ ಆಪಸ್ ಮೇ ಲಡನಾ ತೋ ಆರ್ಫನ್ಸ್ ಕಾ ಕಾಮ್. ಇನ್ನು ಈಗಿನ ಮನುಷ್ಯರು ಪರಸ್ಪರ ಏನು ಜಗಳ ಮಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಇದು ಅನಾಥರ ಕೆಲಸ ಆಗಿದೆ. ದೇವತಾओं को ऑर्फन्स नहीं कहेंगे, वहाँ लड़ाई झगड़ा होता नहीं. ದೇವತೆಗಳಿಗೆ ಅನಾಥರು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ದೇವತೆಗಳು ಜಗಳ ಮಾಡೋದಿಲ್ಲ, ಹೊಡೆದಾಡೋದಿಲ್ಲ. यहाँ देखो बच्चे बाप को भी मार देते. सभी पतित भ्रष्टाचारी है, इसलिए दुख देते रहते. ಈಗಿನ ಪ್ರಪಂಚ ನೋಡಿ, ಮಕ್ಕಳು ತಂದೆಗೆ ಹೊಡೆದು ಹಾಕ್ತಾರೆ. ಎಲ್ಲರೂ ಭ್ರಷ್ಟಾಚಾರಿಯಾಗಿ ಪರಸ್ಪರರಿಗೆ ದುಃಖ ಕೊಡ್ತಾ ಇದ್ದಾರೆ. आधा कल्प संपूर्ण निर्विकारी देवताओं का राज्य था, अभी तो एक भी संपूर्ण निर्विकारी नहीं. ಅರ್ಧ ಕಲ್ಪ ಇಲ್ಲಿ ಸಂಪೂರ್ಣ ನಿರ್ವಿಕಾರಿ ದೇವತೆಗಳ ರಾಜ್ಯ ಇತ್ತು, ಈಗ ಒಬ್ಬರೂ ನಿರ್ವಿಕಾರಿಗಳು ಇಲ್ಲ. अब यह पुरानी दुनिया ख़त्म होने वाली, मैं आया हूँ नई दुनिया स्थापन करने. तुम प्रतिज्ञा भी करते हो, बाबा आप आएंगे तो हम और संग तोड़ एक आपके संग जोड़ेंगे. मेरा तो एक बाबा दूसरा न कोई. अब बाबा आए हैं कहते हैं, बच्चे देह सहित देह के सभी संबंधों का त्याग कर मुझे याद करो. इसमें ही मेहनत है. ನೀವು ಪ್ರತಿಜ್ಞೆ ಮಾಡಿದ್ದೀರಿ, ಬಾಬಾ ನೀನು ಬಂದರೆ ನಿನ್ನ ಸಂಘದಲ್ಲಿ ಇರ್ತೀವಿ, ನಿನ್ನ ವಿನಃ ಯಾರನ್ನೂ ನೆನಪು ಮಾಡೋದಿಲ್ಲ ಅಂತ ಹೇಳಿದ್ದೀರಿ. ಹೀಗೆ ದೇಹದ ಸಂಬಂಧಗಳನ್ನು ಮರೆತು ಒಬ್ಬನನ್ನು ನೆನಪು ಮಾಡುವುದರಲ್ಲಿ ಪರಿಶ್ರಮ ಇದೆ. कहते बाबा हम जानते हैं यह जो भी मित्र संबंधी आदि है यह सब मरे पड़े, शरीर भी खत्म हो जाएगा, पुराना है. अब हम पुराना शरीर छोड़ नए में जाएंगे. ನೀವು ಬಾಬನಿಗೆ ಹೇಳ್ತೀರಿ, ಬಾಬಾ ಈ ಸಂಬಂಧಿಕರು ದೇಹಧಾರಿಗಳು ಆಗಲೇ ಸತ್ತೋಗಿದ್ದಾರೆ, ಇವರ ಶರೀರವೂ ಸಹ ನಾಶವಾಗಲಿದೆ, ನಾವು ಸಹ ನಮ್ಮ ಹಳೆ ಶರೀರ ಬಿಟ್ಟು ಹೊಸ ಶರೀರದಲ್ಲಿ ಹೋಗೋರಿದ್ದೇವೆ. ಪುರಾನೆ ಶರೀರ ಸೆ ದಿಲ್ ಹಟ್ ಜಾತಿ, ಅಭಿ ಹಮ್ ಗಯೇ ಕಿ ಗಯೇ. ಯಾರಲ್ಲಿ ಈ ಜಗತ್ತು ನಾಶವಾಗಲಿದೆ ಎಂಬ ಸ್ಮೃತಿ ನಿರಂತರವಾಗಿ ಇರ್ತದೆ, ಅವರಿಗೆ ಹಳೆ ದೇಹದ ಪ್ರಪಂಚದಿಂದ ಬುದ್ಧಿ ದೂರ ಆಗಿಬಿಡ್ತದೆ. ದೇಹದ ಹಳೆ ಪ್ರಪಂಚದಿಂದ ಅವರು ವೈರಾಗಿಗಳು ಆಗಿಬಿಡ್ತಾರೆ. ನೆನ್ಪಿಟ್ಕೊಳ್ತಾರೆ, ನಾವು ಈಗಂದರೆ ಈಗ, ನಾಳೆ ಅಂದರೆ ನಾಳೆನೇ ಹೋಗೋರಿದ್ದೇವೆ, ಈ ಹಳೆ ಪ್ರಪಂಚ ಭಸ್ಮ ಆಗಲಿದೆ. बाप समझाते ऐसे उठकर सवेरे सवेरे ख्याल करो. ಹೀಗೆ ಬೆಳಗ್ಗೆ ಎದ್ದು ಪ್ರತಿದಿನ ವಿಚಾರ ಮಾಡಿ. ಬಾಬಾ ಬಂದಿದ್ದಾರಂದರೆ ಅವನೊಬ್ಬನನ್ನೇ ನಾವು ನೆನಪು ಮಾಡಬೇಕು. ದೇಹಧಾರಿಗಳು ಎಲ್ಲರೂ ನಾಶವಾಗಲಿದ್ದಾರೆ ಅಂತ ಬಾಬೋದನ್ನ ನೆನಪು ಮಾಡ್ತಾ ನಡೀತಾ ಇರಿ. ಎಷ್ಟೇ ದೂರ ನಡೆದರೂ ನಿಮಗೆ ಸುಸ್ತಾಗೋದಿಲ್ಲ. ಯೋಗ ಬಲದಿಂದ ಖುಷಿಯ ಅನುಭವ ಆಗ್ತದೆ. ಇನ್ನು ಈ ನೆನಪಿನ ಅಭ್ಯಾಸ ನೀವೆಲ್ಲಾದರೂ ಕುಳಿತು ಮಾಡಬಹುದು. ಖಾನೆ ಪರ್ ಭಿ ಯಾದ ಮೇ ರಹನಾ ಹೈ,
ಒಮ್ಮೆ ಅಭ್ಯಾಸ ಆಗಿಬಿಡ್ತು ಅಂದರೆ ಎಲ್ಲಿ ಕೂತ್ಕೊಂಡ್ರೂ ನೀವು ಬಾಬಾವ್ರನ್ನ ನೆನಪು ಮಾಡಬಹುದು. ಊಟದ ಸಮಯದಲ್ಲಿ ವಿಶೇಷವಾಗಿ ಬಾಬಾವ್ರನ್ನ ನೆನಪು ಮಾಡ್ತಾ ಊಟ ಮಾಡಬೇಕು. फालतू वार्तालाप नहीं चलना चाहिए. बाप की याद से ही विकर्म विनाश हो, फिर अंतमति सो गति हो जाएगी. ಊಟ ಮಾಡುವಾಗ ಫಾಲ್ತು ವಾರ್ತಾಲಾಪ ಮಾಡಬಾರದು, ಮಾತಾಡಬಾರ್ದು. ಮೌನದಿಂದ ಶಾಂತಿಯಿಂದ ತಂದೆಯನ್ನು ನೆನಪು ಮಾಡ್ತಾ ಊಟ ಮಾಡಬೇಕು. जन्म जन्मांतर तुमको बाप टीचर गुरु मिले, परंतु वह सब है जिस्मानी. अब तुमको शांति देश ले जाने वाला एक ही बाप मिला है. जन्म जन्मांतरದಿಂದ ನೀವು ತಂದೆ ಗುರು ಶಿಕ್ಷಕರನ್ನು ಪಡ್ಕೊಂಡಿದ್ದೀರಿ. ಆದರೆ ಅವರೆಲ್ಲರೂ ದೇಹಧಾರಿಗಳಾಗಿದ್ದರು. ಈಗ ನಿಮಗೆ ಸದ್ಗತಿ ಕೊಡುವಂತಹ, ಶಾಂತಿಯ ದೇಶಕ್ಕೆ ಕರ್ಕೊಂಡು ಹೋಗುವಂತಹ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ವಹ ಜ್ಞಾನ ಸಾಗರ್ ಹೇ, जो भी आत्माएं आती है उनमें संस्कार भरे हुए फिर शरीर धारण करने से इमर्ज होते. ಆತ್ಮರೇ ಯಾರೇ ಇರಲಿ, ಅವರಲ್ಲಿ ಅವರ ಪಾತ್ರದ ಸಂಸ್ಕಾರಗಳು ತುಂಬಿರ್ತವೆ. ಸಾಕಾರ ಲೋಕಕ್ಕೆ ಬಂದಾಗ ಆ ಸಂಸ್ಕಾರಗಳು ಇಮರ್ಜ್ ಆಗ್ತವೆ. ಶರೀರದಲ್ಲಿ ಬಂದಾಗ ಇಮರ್ಜ್ ಆಗ್ತವೆ. अब बाप आकर नॉलेज दे और सभी मनुष्य घोर अंधियारे में गाया है ज्ञान अंजन सद्गुरु दिया. ज्ञान अंजन देने वाला ज्ञान सूर्य बाप है. सत्युग को दिन, कलयुग को रात कहा जाता है. ತಂದೆಯನ್ನು ಜ್ಞಾನದ ಬೆಳಕನ್ನು ಕೊಡ್ತಾರೆ. ಆ ಜ್ಞಾನ ತಿಳ್ಕೊಳ್ಳೋರಿಗೆ ಮಾತ್ರ ಬೆಳಕು ಸಿಗ್ತದೆ. ಉಳಿದವರು ಘೋರ ಅಂಧಕಾರದಲ್ಲಿ ಇದ್ದಾರೆ. ಪರಮಾತ್ಮ ಜ್ಞಾನ ಸೂರ್ಯ ಜ್ಞಾನ ಅಂಜನ ಹಾಕಿ ನಮಗೆ ಬೆಳಕಿನತ್ತ ಕರ್ಕೊಂಡು ಹೋಗ್ತಾರೆ. ಆತ್ಮಾಯೇ ಉಸ್ ನಿರಾಕಾರಿ बाप को याद करती. वह बच्चों को ब्रह्मा मुख द्वारा सर्व शास्त्रों का सार समझाते. यह सब भक्ति मार्ग की सामग्री जो आधा कल्प से चलती आती है. मनुष्य कहते यह परंपरा से चलते आए. रावण को भी परंपरा से जलाते आए. त्योहार जो मनाते हैं वह सब कहते परंपरा से चल रहे हैं. परंपरा का अर्थ क्या है वह समझते नहीं. ಈ ಭಕ್ತಿ ಮತ್ತು ಭಕ್ತಿಯಲ್ಲಿ ಮಾಡುವ ಎಲ್ಲ ಹಬ್ಬಗಳನ್ನು ಪರಂಪರೆಯಿಂದ ಮಾಡ್ತಾ ಇದ್ದೀವಿ ಅಂತ ಜನ ಹೇಳ್ತಾರೆ. ಆದರೆ ಪರಂಪರೆಯಿಂದ ಅಂದರೆ ಯಾವ ಸಮಯದಿಂದ ಅನ್ನೋದು ಅವರಿಗೆ ಗೊತ್ತಿಲ್ಲ. सत्युग की आयु लाखों वर्ष लिख दी तो मनुष्य घोर अंधियारे में है ना. भक्ति कब से शुरू हुई, पावन कब बने, कुछ भी जानते नहीं. ಸತ್ಯುಗದ ಆಯುಷ್ಯನೇ ಲಕ್ಷ ಲಕ್ಷಾಂತರ ವರ್ಷ ಅಂತ ಬರೆದಿಟ್ರು. ಇನ್ನು ಉಳಿದ ಎಲ್ಲ ಯುಗಗಳ ಅವಧಿ ಎಷ್ಟು ಅಂತ ಗೊತ್ತೇ ಇಲ್ಲ. ಹೀಗೆ ಎಲ್ಲರೂ ಸಹ ಘೋರ ಅಂಧಕಾರದಲ್ಲಿ ಮುಳುಗಿದ್ದಾರೆ. भगवान को पतित पावन कहते हैं, लेकिन पतितों को पावन कब बनाने आए यह नहीं जानते. कहते क्राइस्ट से 3000 वर्ष पहले स्वर्ग था, फिर भी अनेक मते. ಪರಮಾತ್ಮ ಬಂದು ಪತಿತರನ್ನು ಪಾವನ ಮಾಡ್ತಾನೆ ಅಂತ ಎಲ್ಲರೂ ಹೇಳ್ತಾರೆ.
ಆದರೆ ಯಾವ ಸಮಯದಲ್ಲಿ ಬಂದು ಹೇಗೆ ಪತಿತರನ್ನು ಪಾವನ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕ್ರಿಸ್ತ ಬರುವ ಪೂರ್ವದಲ್ಲಿ 3000 ವರ್ಷಗಳ ಹಿಂದೆ ಭಾರತದಲ್ಲಿ ಸ್ವರ್ಗ ಇತ್ತು ಅಂತಲೂ ಹೇಳ್ತಾರೆ. ಹೀಗೆ ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ಬಾಪ್ ಆಕರ್ ಶ್ರೇಷ್ಠ ಮತ ದೇತೆ, ಶ್ರೀಮತ್ ಸೆ ತುಮ್ ಶ್ರೇಷ್ಠ ಸೋ ದೇವತಾ ಬಂತೆ ಹೋ. ಆದರೆ ಪರಮಾತ್ಮ ತಂದೆ ಬಂದು ಶ್ರೇಷ್ಠವಾದಂಥ ಒಂದೇ ಒಂದು ಮತ ಕೊಡ್ತಾನೆ, ಅದುವೇ ಶ್ರೀಮತ ಆಗಿದೆ. ಆ ಶ್ರೀಮತದಿಂದ ನೀವು ಶ್ರೇಷ್ಠ ದೇವತೆಗಳು ಆಗ್ತೀರಿ. रुद्रमाला भी है, रुद्र भी निराकार भगवान ठहरे, वह है ಶ್ರೀ ಶ್ರೀ. ಪರಮಾತ್ಮನಿಗೆ ರುದ್ರ ಅಂತ ಹೇಳಲಾಗ್ತದೆ. ಆ ರುದ್ರ ತಂದೆಯ ಮಕ್ಕಳು ರುದ್ರಮಾಲೆಯ ಮಣಿಗಳಾಗಿದ್ದೇವೆ. ಪರಮಾತ್ಮ ಒಬ್ಬನಿಗೆ ಮಾತ್ರ ಶ್ರೀ ಶ್ರೀ ಅಂತ ಹೇಳಲಾಗ್ತದೆ. ಶ್ರೇಷ್ಠರಿಗೂ ಶ್ರೇಷ್ಠ ಅಂತ. ಇನ್ನು ದೇವತೆಗಳಿಗೆ ಶ್ರೀ ಅರ್ಥಾತ್ ಶ್ರೇಷ್ಠ ಕಹಿ, ದೇವತೆಗಳಿಗೆ ಶ್ರೇಷ್ಠರು ಅಂತ ಹೇಳಲಾಗ್ತದೆ. ಬಾಪ್ ಶ್ರೀ ಶ್ರೀ ಹೇ, ಶ್ರೀ ಬನಾನೆ ವಾಲ. ಆದರೆ ಪರಮಾತ್ಮ ಶ್ರೇಷ್ಠರಿಗೂ ಶ್ರೇಷ್ಠ, ಶ್ರೇಷ್ಠ ದೇವತೆಗಳನ್ನು ತಯಾರು ಮಾಡುವಂಥವು. यह सब बातें याद करनी, यह ज्ञान सब धर्म वालों के लिए. सबको बाप कहते अपने को आत्मा समझो. बेहद के बाप से कितना सुख मिल रहा है. बेहद का बाप आकर इतने बच्चों को अडॉप्ट करते. ಈ ಜ್ಞಾನ ಎಲ್ಲ ಧರ್ಮದವರಿಗೂ ಅನ್ವಯಿಸ್ತದೆ. ಎಲ್ಲ ಧರ್ಮದವರಿಗೂ ಬಾಬಾ ಹೇಳ್ತಾರೆ, ನೀವು ಆತ್ಮ ಆಗಿ ನನ್ನನ್ನು ನೆನಪು ಮಾಡಿರಿ. ಯಹ ಮುಖ ವಂಶಾವಲಿ ಹೇನ ಕಿತನೆ ಢೇರ್ ಬೀಕೆ ಫಿರ್ ದೇವತಾ ಬನನೆ ವಾಲೆ. ಯಹ ईश्वरीय कुल है, दादा है निराकार, बच्चे का नाम है प्रजापिता ब्रह्मा. इन द्वारा अडॉप्ट करते. ಆದರೆ ಆ ನಿರಾಕಾರ ಅಜ್ಜ ಸಾಕಾರ ತಂದೆಯ ಮೂಲಕ ನಮಗೆ ಅಡಾಪ್ಟ್ ಮಾಡಿಕೊಳ್ತಾರೆ ಎಂಬ ವಿಚಾರ ಬ್ರಹ್ಮ ಮುಖವಂಶಾವಲಿ ಬ್ರಾಹ್ಮಣರಿಗೆ ಮಾತ್ರ ಅರ್ಥ ಆಗ್ತದೆ. ಅರ್ಥ ಮಾಡಿಕೊಂಡಿರೋರೆಲ್ಲರೂ ಈಶ್ವರೀಯ ಕುಲದಲ್ಲಿ ಇದ್ದೇವೆ. ತುಮ್ ಬ್ರಾಹ್ಮಣ ಹೋ ಶಿವ ಬಾಬಾ ಕಿ ಫ್ಯಾಮಿಲಿ, फिर वृद्धि होती. तुम्हारी है नंबर 1 बिरादरी. तुम सर्विस करते हो, सबका कल्याण करते हो. तुम्हारा जड़ यादगार मंदिर एक्यूरेट बना हुआ है. नंबर 1 ವಂಶಾವಳಿ, ಮುಖವಂಶಾವಳಿ ನಿಮ್ಮದಾಗಿದೆ. ನೀವು ಎಲ್ಲರ ಕಲ್ಯಾಣ ಮಾಡ್ತೀರಿ, ಸೇವೆ ಮಾಡ್ತೀರಿ. ನಿಮ್ಮ ಜಡ ಸ್ಮಾರಕ ಮೌಂಟ್ ಆಬೂದಲ್ಲಿ ಇದೆ. ಅದು ಜಡವಾದ ದಿಲ್ವಾಡ ಮಂದಿರ ಆಗಿದೆ. ಮಧುಬನ ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ. ಇಲ್ಲಿ ನೀವು ಚೈತನ್ಯ ತಪಸ್ವಿಗಳು ಕುಳಿತಿದ್ದೀರಿ. ಭಕ್ತಿ ಮೇ ಹಮಾರೆ ಯಾದಗಾರ್ ಮಂದಿರ್ ಬನೆಂಗೆ. ಶಿವ ಬಾಬಾ ನ ಹೋತಾ तो तुम कहाँ होते. ब्रह्मा विष्णु शंकर कहाँ है. अभी शिव बाबा रचना रच रहे. ಒಂದು ವೇಳೆ ಶಿವ ಬಾಬಾ ಬರೆದಿದ್ರೆ ನೀವೆಲ್ಲಿರ್ತಿದ್ರಿ? ನಿಮಗೇನು ಸಿಗ್ತಿತ್ತು? ಬ್ರಹ್ಮ ವಿಷ್ಣು ಶಂಕರ ಎಲ್ಲಿಂದ ಬರ್ತಿದ್ರು? ಈಗ ಶಿವ ಬಾಬಾನೇ ಬಂದು ಬ್ರಹ್ಮ ವಿಷ್ಣು ಶಂಕರರ ರಚನೆನೂ ಮಾಡ್ತಾರೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆನೂ ಮಾಡ್ತಾರೆ. ಬ್ರಹ್ಮ ಕಾ ಚಿತ್ರ
प्रजापिता ब्रह्मा का अलग होना चाहिए। त्रिमूर्ति ब्रह्मा कहते परंतु उनका तो कोई अर्थ ही नहीं है। तुम जानते हो परमात्मा ब्रह्मा द्वारा स्थापना करते हैं, नॉलेज दे रहे हैं, वह धारण करनी चाहिए। इसमें ಪ್ಯೂರಿಟಿ ಫಸ್ಟ್ है। ನಿಮಗೆ ಮಾತ್ರ ಗೊತ್ತಿದೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಪರಮಾತ್ಮ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾ ಇದ್ದಾರೆ। ಇಲ್ಲಿ ಮುಖ್ಯವಾಗಿ ಪವಿತ್ರತೆಯ ಧಾರಣೆ ಬೇಕು। हिम्मत भी दिखानी, गृहस्थ व्यवहार में रहते पवित्र रह दिखाना है। कोई बच्ची को बचाने के लिए भी स्वयंवर करते हैं, जिसको गंधर्वी विवाह कहते। ಬಾಬಾ ಹೇಳ್ತಾರೆ, ಕುಮಾರಿಯರನ್ನು ರಕ್ಷಣೆ ಮಾಡೋದಕ್ಕಾಗಿ ಬ್ರಹ್ಮ ಬಾಬಾ ಗಂಧರ್ವಿ ವಿವಾಹ ಮಾಡಿಸಿದ್ರು। फिर उसमें कोई फेल हो जाते। ಮದುವೆಯ ದಿನನೇ ಪವಿತ್ರತೆಯ ಪ್ರತಿಜ್ಞೆ ಮಾಡಿಸ್ತಿದ್ರು, ಪವಿತ್ರತೆಯ ಕಂಕಣ ಪರಸ್ಪರರಿಗೆ ಕಟ್ಟಿಸ್ತಿದ್ರು। ಆದರೆ ಅದರಲ್ಲೂ ಸಹ ಕೆಲವರು ಫೇಲ್ ಆಗಿಬಿಡ್ತಾರೆ। कोई ऐसे है जो शादी कर पवित्र रहते। पवित्र रह फिर नॉलेज भी लेनी है, धारण कर अनेकों को आप समान बनाकर दिखावे, तब ऊंच पद पा सके। ಆದರೆ ಆ ಥರ ಗಂಧರ್ವಿ ವಿವಾಹ ಮಾಡಿದವರು ಜ್ಞಾನನೂ ಕೇಳ್ತಿರಬೇಕು, ಧಾರಣೆ ಮಾಡಬೇಕು, ಅನ್ಯರಿಗೂ ಧಾರಣೆ ಮಾಡಿಸಬೇಕು, ಸೇವೆ ಮಾಡಬೇಕು, ಆಗ ಅವರಿಗೆ ಉನ್ನತ ಪದವಿ ಸಿಗ್ತದೆ। इस ज्ञान यज्ञ में विघ्न बहुत पड़ते, यह सब होगा ड्रामा में नोंद है। ಈ ಜ್ಞಾನ ಯಜ್ಞದಲ್ಲಿ ಅನೇಕ ವಿಘ್ನಗಳು ಬರ್ತವೆ, ಇದೆಲ್ಲವೂ ನಡಿಲೇಬೇಕು। ನಾಟಕದಲ್ಲಿ ಇದು ಪೂರ್ವ ನಿರ್ಧಾರಿತ ಆಗಿದೆ। ಕೈ ಬಚ್ಚಿಯಾँ कहती हमें साहूकारी क्या करनी, इससे तो बर्तन मांज कर रोटी खाना अच्छा है, पवित्र तो रहेंगे, परंतु हिम्मत चाहिए। ಬಂಧನದಲ್ಲಿ ಇರುವಂಥ ಮಾತೆಯರು ಬಾಬೋರು ಹೇಳ್ತಾರೆ, ನಮಗೆ ಶ್ರೀಮಂತಿಕೆ ಬೇಕಿಲ್ಲ, ನಾವು ಮತ್ತೊಬ್ಬರ ಮನೆಯಲ್ಲಿ ಪಾತ್ರೆ ಬೆಳಗಿ ಕೆಲಸ ಮಾಡಿ 2 ರೊಟ್ಟಿ ನಮಗೆ ಸಿಕ್ಕರೆ ಸಾಕು, ಆದರೆ ನಮಗೆ ಪವಿತ್ರತೆಯ ಜೀವನ ಬೇಕು ಅಂತೆ। ಆದರೆ ಆ ಥರ ತಮ್ಮ ಕಾಲಿನ ಮೇಲೆ ನಿಂತ್ಕೊಳ್ಳಿಕ್ಕೆ ಧೈರ್ಯನೂ ಬೇಕು। अच्छा मीठे मीठे सिकीलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और गुड मॉर्निंग, नमस्ते नमस्ते नमस्ते। धारणा के लिए मुख्य सार, भोजन करते समय याद में रहना है, फालतू वार्तालाप नहीं करनी, याद से पापों का खाता चुकतू करना है। ಊಟ ಮಾಡುವಾಗ ತಂದೆಯ ನೆನಪು ಮಾಡಬೇಕು, ಫಾಲ್ತು ಸಂಭಾಷಣೆ ಮಾಡಬಾರದು। ನೆನಪು ಮಾಡಿ ಪಾಪದ ಖಾತೆಯನ್ನು ಸ್ವಚ್ಛ ಮಾಡ್ಕೋಬೇಕು। 2ನೇದು, दिन में शरीर निर्वाह अर्थ कर्म कर, रात को जाग अपने आप से बातें करनी है। ख्याल करना है कि नाटक पूरा हुआ, अब हम वापस जाते हैं, इसलिए जीते जी ममत्व मिटाना है। ಹಗಲಿನಲ್ಲಿ ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡಬೇಕು, ಉದ್ಯೋಗ ಮಾಡಬೇಕು,
ರಾತ್ರಿಯಲ್ಲಿ ನಿದ್ದೆ ಬಿಟ್ಟಾದರೂ ತಮ್ಮ ಜೊತೆಗೆ ತಾವೇ ಮಾತಾಡ್ಕೋಬೇಕು. ಈ ನಾಟಕ ಮುಗಿಲಿಕ್ಕೆ ಬಂದಿದೆ, ನಾವೀಗ ವಾಪಸ್ ಹೋಗ್ತಾ ಇದ್ದೇವೆ. ಆದ್ದರಿಂದ ಬದುಕಿರುವಾಗಲೇ ಎಲ್ಲರಿಂದನೂ ಮಮತ್ವವನ್ನು ತೆಗೆದು ಹಾಕಬೇಕು. वरदान। डबल नशे की स्थिति द्वारा सदा निर्विघ्न बनने और बनाने वाले विश्व परिवर्तक भव। डबल नशेಯ ಸ್ಥಿತಿಯ ಮೂಲಕ ಸದಾ ನಿರ್ವಿಘ್ನ ಆಗುವ ಮತ್ತು ಸರ್ವರನ್ನು ನಿರ್ವಿಘ್ನ ಮಾಡುವ ವಿಶ್ವ ಪರಿವರ್ತಕ ಆಗಿರಿ। मालिक सो बालिक, जब चाहो मालिकपन की स्थिति और जब चाहो बालकपन की स्थिति में स्थित हो जाओ। यह डबल नशा सदा निर्विघ्न बनाने वाला है। मालिक सो बालक, ಯಾವಾಗ ಬೇಕೋ ಆವಾಗ ಮಾಲೀಕ ಆಗಬೇಕು, ಯಾವಾಗ ಬೇಕೋ ಆವಾಗ ಬಾಲಕ ಆಗಬೇಕು। ಈ ಡಬಲ್ ನಶೆ ನಿಮ್ಮನ್ನು ನಿರ್ವಿಘ್ನ ಮಾಡಿಬಿಡ್ತದೆ। ऐसी आत्माओं का टाइटल है विघ्न विनाशक। लेकिन सिर्फ अपने लिए विघ्न विनाशक नहीं, सारे विश्व के विघ्न विनाशक, विश्व परिवर्तक हो। ಬಾಬಾ ಹೇಳ್ತಾರೆ, ಯಾರು ಬಾಲಕ್ ಸೋ ಮಾಲಿಕ್, ಮಾಲಿಕ್ ಸೋ ಬಾಲಕ್ ಸ್ಥಿತಿಯ ನಶೆಯಲ್ಲಿ ಇರ್ತಾರೆ ಅವರು ನಿರ್ವಿಘ್ನ ಆಗಿರ್ತಾರೆ। ಅವರಿಗೆ ವಿಘ್ನ ವಿನಾಶಕ ಅಂತ ಹೇಳಲಾಗ್ತದೆ। ಆದರೆ ತಮ್ಮ ಪೂರ್ತಿ ಮಾತ್ರ ವಿಘ್ನ ವಿನಾಶಕ ಆಗೋದಲ್ಲ, ಇಡೀ ವಿಶ್ವದ ವಿಘ್ನ ವಿನಾಶಕ, ವಿಶ್ವ ಪರಿವರ್ತಕ ಆಗಬೇಕು। जो स्वयं शक्तिशाली रहते उनके सामने विघ्न स्वतः कमज़ोर बन जाते। ಯಾರು ಸ್ವತಃ ಶಕ್ತಿಶಾಲಿ ಆಗಿರ್ತಾರೆ ಅವರ ಮುಂದೆ ವಿಘ್ನಗಳು ದುರ್ಬಲ ಆಗಿಬಿಡ್ತವೆ। श्लोगन। अपने डबल लाइट स्वरूप में स्थित रहो तो सब बोझ समाप्त हो जाएंगे। ತಮ್ಮ ಡಬಲ್ ಲೈಟ್ ಸ್ವರೂಪದ ಸ್ಥಿತಿಯಲ್ಲಿ, ಡಬಲ್ ಹಗುರತೆಯ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ, ಆಗ ಎಲ್ಲ ಭಾರಗಳು ಸಮಾಪ್ತಿಯಾಗುತ್ತವೆ। अच्छा, ओम शांति, ओम शांति।